ಪತ್ರಕರ್ತ ಎಂಬುದು ಕೇವಲ ವೃತ್ತಿಯಲ್ಲ. ಪತ್ರಿಕೋದ್ಯಮವು ಪ್ರಜಾಪ್ರಭುತ್ವದ 4ನೇ ಅಂಗವಾಗಿದ್ದು, ಸಮಾಜದ ನೈತಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಪತ್ರಕರ್ತರ ಮೇಲಿದೆ ಎಂದು ಸಹಕಾರ ಮಹಾಮಂಡಳದ ಉಪಾಧ್ಯಕ್ಷ ಜಗದೀಶ ಕವಟಗಿಮಠ ಹೇಳಿದರು. ಪಟ್ಟಣದ ಸಾಯಿ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಸಭಾಭವನದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಅವರು, ನಕಲಿ ಪತ್ರಕರ್ತರ ಹಾವಳಿಯಿಂದ ಸಮಾಜದ ವಿವಿಧ ಕ್ಷೇತ್ರಗಳು ತೊಂದರೆಗೊಳಗಾಗಿವೆ. ಪತ್ರಿಕೋದ್ಯಮದ ಸಮೂಹ ನೈಜತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ ಎಂದರು. ಪತ್ರಕರ್ತರು ಹಾಗೂ ಅವರ ಕುಟುಂಬಗಳಿಗೆ ಸುರಕ್ಷತೆಯೊದಗಿಸುವ ಉದ್ದೇಶದಿಂದ ಸಾಯಿ ಸೌಹಾರ್ದ ಸಹಕಾರಿ ಸಂಸ್ಥೆಯ ವತಿಯಿಂದ 5 ಲಕ್ಷ ರೂಪಾಯಿ ವಿಮಾ ಸೌಲಭ್ಯ ಕಲ್ಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಪತ್ರಕರ್ತರಿಗೆ ಅಗತ್ಯವಿರುವ ಇನ್ನಷ್ಟು ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದು ಜಗದೀಶ ಕವಟಗಿಮಠ ತಿಳಿಸಿದರು. ಪತ್ರಿಕಾ ದಿನದ ಆಚರಣೆಯಲ್ಲಿ ಭಾಗವಹಿಸ್ತಾ ಇರೋದು ನನ್ನ 3ನೇ ಕಾರ್ಯಕ್ರಮ. ಮೊದಲನೇ ಕಾರ್ಯಕ್ರಮ ನಾನು ಸ್ಕೂಲ್ನಾಗ 32 ವರ್ಷಗಳ ಹಿಂದೆ ಮಾಡಿದ್ದೀನಿ. ಆಮೇಲೆ ಮುನ್ಸಿಪಾಲಿಟಿ ಅಧ್ಯಕ್ಷ ಆದಾಗ ನಗರ ಪಾಲಿಕೆ ಮಾಡಿದ್ವಿ. ಪತ್ರಿಕಾ ಈ ವೃತ್ತಿ ಏನೈತಿ, ಈ ವೃತ್ತಿ ನಮ್ಮ ಪ್ರಜಾಪ್ರಭುತ್ವದ ಒಂದು ಅಂಗ. ವ್ಯವಸ್ಥೆಯ ವಸ್ತುಸ್ಥಿತಿಯನ್ನ ಸಮಾಜಕ್ಕೆ ಕನ್ನಡಿ ರೂಪಕವಾಗಿ ತೋರಿಸೋದ ಪತ್ರಿಕಾ ನಿಜವಾದ ಧರ್ಮ ಅಂತ ನಾವು ಭಾವಿಸ್ತೇವೆ. ಆದರೆ ಇವತ್ತಿನ ಮತ್ತ ಇದೇ ಪೊಲೀಸರ ಹೇಳ್ತಾ ಡಿಸ್ಕೌಂಟ್ ಮಾಡ ಬೈತಂದ್ರಿ ಬಡಿತಂದ್ರಿ ನಾನು ಮಾತಾಡಿದ್ರೆ ಮಾತಾಡ್ಕೊಂಡು ಬೇರೆ ಅಂದ್ರೆ ಒಂದು ದಿವಸಿದ್ದು ಪತ್ರಕರ್ತರಿಗೆ ತನ್ನದಾದಂಥ ಒಂದು ರೆಸ್ಪೆಕ್ಟ್ ಸಿಗ್ತದೆ. ಅವ್ರು ನೋಡ್ರೆ ಗೌರವ ಸಿಗ್ಬೋದು. ಆದರೆ ಇವತ್ತು ಸಮಾಜ ಪತ್ರಕರ್ತರ ಅಂದ್ಕೂಡಲೇ ಮಂದಿ ಓಡಿ ಹೋಗೋದು ದೃಷ್ಟಿ. ಈ ಸಮಾಜ ಪತ್ರಕರ್ತರ ಮಾಡ್ಕೊಂಡು ಇದು ಅವಲೋಕನ ಆಗಬೇಕ. ಯಾರು ಸಿಕ್ಕವ ಯಾವ ಬೇಕಾವ ಯಾವ ಯೂಟ್ಯೂಬರ್ ಅವ್ನು ಪ್ರೆಸ್ ಮಾಡ್ತಾ ಗಾಡಿ ಮ್ಯಾಗ ಮೋಟರ್ ಸೈಕಲ್ ಪ್ರೆಸ್ ಹಾಕ್ತಾ ಯಾವ ಪ್ರೆಸ್ ಅಂತ ಕೇಳೋದು ಅವ್ರಿಗೆ ಯಾವ ಗೊತ್ತೈತಿ ಅದು ಗೊತ್ತಿಲ್ಲ. ನಾ 32 ವರ್ಷದಿಂದ ಒಂದು ಸ್ಟೇಟ್ಮೆಂಟ್ ಮಾಡಿನ, ಅಪರಾಧೀಕರಣದ ವೈಭವೀಕರಣ ಮಾಡೋದು ಇವತ್ತಿನ ಪತ್ರಕರ್ತರ ಉದ್ಯೋಗ ಆಗಿತ್ತು ಅಂತ ಹೇಳಿ 32 ವರ್ಷದಿಂದ ಮಾಡೀನಿ. ಇವತ್ತೇನಾಗೈತಂದ್ರೆ ನೈತಿಕ ಪಾತಾಳವನ್ನ ಎತ್ತಿ ಅದನ್ನ ಅಧಿಕೃತವಾಗಿ ತೋರಿಸೋದು ಇವತ್ತಿನ ಪತ್ರಕರ್ತರ. ನೀವು ಹಿಂಗೆ ಮಾಡ್ಕೊಬರ್ತಾರೆ ಅಂದ್ರೆ ನಾ ಇದೇ ಹೇಳಿ ಸಮಾಜದ ಕನ್ನಡಿಯಾಗಿ ನಾವು ಪತ್ರಕರ್ತರ ಕೆಲಸ ಮಾಡಬೇಕು. ಒಂದು ಮೂಲಭೂತ ಪ್ರಶ್ನೆ ಬಂದ್ಬಿಡಿದೆ, ಪತ್ರಕರ್ತರ ಉದ್ಯೋಗ ಇಲ್ಲ, ಲೈನೇಜ್ ಕೊಡ್ತಾರೆ, ಅದರಿಂದ ಹೊರಟು ನಿಂತಿದ್ದೇನೆ. ನೀವು ವಾರ ತಿಂಗಳಿಗೆ ಇಂತಿಷ್ಟು ಅಡ್ವರ್ಟೈಸ್ಮೆಂಟ್ ಕೊಡೋದು, ವಾರ ತಿಂಗಳ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಮುನಿಮುಂತಂದ್ರೆ 2 ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಧ್ಯ ಸ್ವಲ್ಪ ನ್ಯೂಸ್ ಯಾಕೆ ಕೊಡ್ತಾರೆ, ಕ್ವಾರ್ಟರ್ ಪೇಜ್ ಎಲ್ಲರೂ ನ್ಯೂಸ್ ಮಾಡಿ ಕೊಡ್ತೇವೆ. ನ್ಯೂಸ್ ಯಾಕೆ ಕೊಡಬೇಕು? ಅದಕ್ಕೆ ನಾವು ಊರಾಗ ಯಾವ ಕಡೆ ಬಡ್ದೀನಿ ನಾ ಯಾಕೆ ಬಡ್ದೀನಿ ಅದ್ರ ವ್ಯಾಪ್ತಿ ಹೋಗಿಲ್ಲ. ನೀವು 2 ಉದಾಹರಣೆ ಕೊಡ್ತಿದ್ದಾರೆ. ನಿಮ್ಮಂದ್ರೆ ಹೆಲ್ತ್ ಸಮಾಜ ಅಂದ್ರೆ ಎದನ್ನು ಬೇಕು ಅದನ್ನು ಮಾಡಾಗಿಲ್ಲ, ಯಾವ ಬೇಡ 100% ಮಾಡ್ತಾರೆ. ಸಾಯಿ ಬಂದಿದ್ದಾಗ ನಾ ಪ್ರತಿ ವರ್ಷ 50 ಮದುವೆ ಮಾಡ್ತೇನೆ. ನಾ 50 ಮದುವೆ ಮಾಡ್ತೀನಿ. 50 ಮದುವೆ ಮಾಡ್ರೆ ಅದ್ರಾಗ 100% ಹಿಂದುಳಿದ ಬ್ಯಾಕ್ವರ್ಡ್ SC ST ಮತ್ತು ಅತಿ ಬಡವರನ್ನ ಬರ್ತಾರೆ. ಯಾವ ಬರಂಗಿಲ್ಲ, ಶ್ರೀಮಂತರಿಗೆ ಬರಂಗಿಲ್ಲ. ನಾ ಮದುವೆ ಮಾಡ್ಬೇಕಾದ್ರೆ ಒಂದು ಹುಡುಗಿದ ಒಟ್ಟ 1 ತಿಂಗಳು ಬಂದಿದೆ. ಏನು ಭಾಗ ವ್ಯತ್ಯಾಸ, ಅದು ಕಾನೂನು ಚೌಕಟ್ಟಾಗಿ ಕೊಡ್ರಂಗಿಲ್ಲ. ಹುಡುಗಿ ಮನೆಯವರು ಬಂದರು, ಹುಡುಗನ ಮನೆಯವರು ಬಂದರು, ಕಾಗದ ಪತ್ರಕ್ಕೆ ಇಲ್ಲ ಮಾಡಬೇಕಂತ ಅಭಿಪ್ರಾಯ. ಅದನ್ನ ಹೈಲೈಟ್ ಮಾಡಿ ಸುದ್ದಿ
ಮಾಡೋದು. ನಾನು ದುರ್ದ ಹೇಳ್ತೀನಿ, ಮದುವೆ ಮಾಡಕ್ಕೆ 15 ವರ್ಷ ಒಂದು ಟಿವಿ ಆಗೋದಿಲ್ಲ, ದೇವರ ಒಂದು ಟಿವಿ ಬರಲ್ಲ. ಆದ್ರೆ ಅಪಾಪ ಯುವತಿಯ ಮದುವೆ ಮಾಡುವಂತ ಶಾಸಕರ ಸಹೋದರ ಅಂತೇಳಿ ಮುಂಚಿನ ಸಂತರ ಇನ್ನ ನಮ್ಮ ಅಣ್ಣ ಬೆಳಗಾವಿ ಫೋನ್ ಇದೇನ್ ಮಾಡಕ್ಕೆ ಊರಾಗ ಗೊತ್ತೇ ಇದೊಂದು ಮಾತು. ನನ್ನ ಸ್ಕೂಲಾಗ ಸ್ಟಾಫ್ ಇಲ್ಲರು 300-350 ಜನ ಸ್ಟಾಫ್. ಯಾರು ಬಂದರು, ಯಾರು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ, ಅವ್ರು ಏನು ಮಾಡಾಕ್ತಾರು, ಅವ್ರ ವೈಯಕ್ತಿಕ ಜೀವನ ಏನೈತಿ, ಇದ್ರ ಡೆಪ್ತ್ ಕೂಡ ಹೋಗಂಗಿಲ್ಲ. ನಾ ಇದ್ದಾವ ಏನೊಂದು ಪ್ರಕಾರ ಅದು ಗೊತ್ತಿಲ್ಲ. ಬಹುಶಃ ನೀವು ಮಕ್ಕಳಿಗೆ ನಮ್ಮ ಚಿಕ್ಕೋಳಿ ಒಬ್ಬ ಮುನ್ಸಿಪಾಲಿಟಿ ಮೆಂಬರ್ ಮಗ ಯಾವ ಹುಡುಗಿ ಲವ್ ಮಾಡ್ಯಾನಂತ, ಅವ ನಮ್ಮಲ್ಲಿ ಸ್ಟೂಡೆಂಟ್, ಆಕೆ ಹುಡುಗಿ ನಮ್ಮಲ್ಲಿ ಸ್ಟೂಡೆಂಟ್, ಬೇರೆ ಕಾಲೇಜ್ ಸ್ಟೂಡೆಂಟ್ ಆಗಿ. ಅದ್ರ ಪ್ರಕಾರ ಅವರಿಬ್ಬರು ಫೋಟೋ ಬರ್ಲಿಕ್ಕಿವೆ, ಇದು ಬೆಳಿಗ್ಗೆ 7 ಗಂಟೆಯಿಂದ ನ್ಯೂಸ್ ಇದೆ. ನನಗವರು ಆನ್ಲೈನ್ ಅಂದ್ರೆ ಫೋನ್ ಬ್ಯಾಗ್ ತೊಗೊಂಡ್ರಿ ಇಮಿಡಿಯೇಟ್. ಬೆಳಿಗ್ಗೆ 6 ಗಂಟೆ 6 ಆಗಿತ್ತವ. ನಾನು 2 ಸಲ ರಿಸೀವ್ ಮಾಡಿಲ್ಲ ಅಂತ ಪಬ್ಲಿಕ್ ಟಿವಿ ಅಂತ ಬರಾಕೆ ಏನೈತಿ ಅಂತೇಳಿ ತೊಗೊಂಡ. ನಿಮ್ಮ ಸ್ಕೂಲ್ನಾಗ ಹಿಂಗೆ ಅದಾಗೈತಿ, ನೀವು ನಾನು ನಮ್ಮ ಊರಾಗ ಪೊಲೀಸ್ ಸ್ಟೇಷನ್ ಹೋಗ್ತಪ್ಪ, ಎಲ್ಲ ನಮ್ಮ ವ್ಯವಸ್ಥೆ ಹಿಂಗೆ ನಾವು ಪ್ರಯತ್ನ ಮಾಡಿ ನೋಡ್ತೇವೆ. ಹೊಂದಾಣಿಕೆ ಆಗಿತ್ತು, ಹೊಂದಾಣಿಕೆ ಮಾಡ್ತೀವಿ, ಹೊಂದಾಣಿಕೆ ಆಗಿದ್ರೆ ಸ್ಟೇಷನ್ ಕಳಿಸ್ತೀವಿ. ಇದನ್ನ ಹೇಳ. ಆದ್ರೆ ಸಂಸ್ಥೆನ ನಾ ಹೇಳಿದ್ರೆ ಅವರ ನಾ ಶಾಸಕರ ಸೋದರ ಇಂಥ ಮಾಡ್ರು, ನಾ ಕೇಳಾಕ ಹುಡುಗಿ ಜೋಕಳ ಕೂತಿದ್ ತೋರ್ಸಕ್ಕೆ ಅದ ತೋರ್ಸಕ ಅಂದ್ರೆ ನಾ ಹೇಳುದ, ನಾ ಮಾಡಿದ್ರ ದೇವರನ್ನು ತೋರ್ಸೇ ಬಿಡ್ರಿ, ನನ್ ಒಟ್ಟ ತಕರಾರಿಲ್ಲ. ನಂದಾದ ಯಾವ ಕೆಟ್ಟ ತೋರಿಸಿದ ಹಿಂದೊಂದು ನಮ್ಮಪ್ಪ ಹೇಳ್ಬಿಟ್ಟಾರೆ, ಇವತ್ತಿನ ಸುದ್ದಿ ನಾಳೆ ರದ್ದಿ. ಇದು ಒಪ್ಪೋದ್ರಿ, ಇವತ್ತಿನ ಸುದ್ದಿ ನೀವು ಕೊಡಾಕಡಿ, ಇದು ನಾಳೆ ರದ್ದಿನ. ಹೋಗಿ ಇವತ್ತು ಮಂದಿ ಪೇಪರ್ ಹೋಗ್ತಾರೆ, ಕರೆ ಪ್ರಾಕ್ಟಿಕಲ್ ಬರಲಾರು ಹೋಗ್ತಾರೆ. ಈಗಿನ ಜನರೇಷನ್, ಈಗ 25 ವರ್ಷದಿಂದ 40 ವರ್ಷದಾಗಿನ ಮಂದಿ ಪೇಪರ್ ಹೋಗ್ತಾರೆ. ಪತ್ರಕರ್ತರ ಸಂಘದ ಜಿಲ್ಲಾ ಸಂಚಾಲಕ ಮಹಾದೇವ ಪೂಜೇರಿ, ಪತ್ರಕರ್ತರಾದ ಕಾಶಿನಾಥ ಸುಳಕೂಡಿ ಹಾಗೂ ರಾಜೇಂದ್ರ ಕೋಳಿ ಮಾತನಾಡಿ, ಪತ್ರಕರ್ತರ ಆಶೋತ್ತರಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಂಘ ಕಾರ್ಯೋನ್ಮುಖವಾಗಿದೆ. ಗ್ರಾಮೀಣ ಭಾಗದ ಎಲ್ಲಾ ಪತ್ರಕರ್ತರಿಗೂ ಸರ್ಕಾರದ ಸೌಲಭ್ಯಗಳು ದೊರೆಯುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುತ್ತಿದೆ ಎಂದರು. ನಮ್ಮ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘದ ನಮ್ಮ ಸದಸ್ಯರು ಹಾಗೂ ಪತ್ರಿಕೋದ್ಯಮದಿಂದ ಎಲ್ಲ ನಮ್ಮ ವಿದ್ಯಾರ್ಥಿಗಳು ನಮಸ್ಕಾರಗಳು. ಇವತ್ತೊಂದು ಸಣ್ಣ ಕಾರ್ಯಕ್ರಮ ಹೋಗಕ್ಕೆ ನಾವು ಅನಾವರಣಗೊಂಡಾಗ ಅನಾವರಣ ಒಪ್ಪಂದರು ನಮ್ಗೆ ಒಂದು ಈ ಚಿಕ್ಕೋಡಿ ಪಟ್ಟಣದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಒಂದು ವರದಿಗಾರರೇ ಒಂದು ಆರೋಗ್ಯ ವಿಮೆಯನ್ನು ಒದಗಿಸಿಕೊಟ್ಟಂಥ ಅವರಿಗೆ ನಾವು ಮೊದಲಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅದರಂತೆ ನಮ್ಮ ಸಹಾಯಿಸವಾದ ಬ್ಯಾಂಕ್ಗಳು ನಮ್ಮ ಒಳ್ಳೆ ಅನುಕೂಲ ಮಾಡಿಕೊಟ್ಟರು. ಇದೇ ರೀತಿ ನಮ್ಮ ಮುಂದೆ ನಮ್ಮ ಸಹಾಯ ಸರ್ಕಾರವನ್ನು ಅವ್ರ ಮೇಲೆ ನಮಗೆ ಜೊತೆ ಅಂತ ಆಶಿಸುತ್ತೇನೆ. ಅದರಂತೆ ನಮ್ಮ ಈ ವರ್ಷದ ನಮ್ಮ ಸಂಘದಿಂದ ಒಂದು ಸ್ವಲ್ಪ ನಾವು ಸದಸ್ಯರು ಕಾರ್ಡ್ ವಿತರಣೆ ಮಾಡೋಕ್ಕೆ ವಿಳಂಬವಾಗಿದೆ, ಕ್ಷಮೆ ಇರಲಿ. ಯಾಕಂದರೆ ಜಿಲ್ಲಾ ಹಾಗೂ ಕರ್ನಾಟಕ ರಾಜ್ಯದ ನಮ್ಮ ಚುನಾವಣೆ ಇರೋದ್ರಿಂದ ಸ್ವಲ್ಪ ಕಾರ್ಡ್ಗಳು ತಡವಾಗಿ ಬಂದವು. ಇನ್ನು ಬರುವಂಥ ವರ್ಷದಾಗ ಜೂನ್ ಮೊದಲೇ ವಾರದಾಗ ನಾವೆಲ್ಲರಿಗೂ ಸದಸ್ಯರು ಕಾರ್ಡ್ ವಿತರಣೆ ಮಾಡೋದಕ್ಕೆ ಜಿಲ್ಲಾ ಸಂಘದಿಂದ ಮಾನ್ಯ ಜಿಲ್ಲಾಧ್ಯಕ್ಷರಾದ ಪಿ.ಸಿ. ಜಾರಕಿಹೊಳಿ ಅವರು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದರು. ಅದೇ ರೀತಿ ರಾಜ್ಯ ಸಂಘ ನಾವು ಈ ಒಂದು ಇದೇ ತಡ ಆಗಿದೆ, ಇದಕ್ಕೂ ಅವರು ಎಲ್ಲರಿಗೂ ಒಂದು ಚುನಾವಣೆ ಇರೋದ್ರಿಂದ ಸ್ವಲ್ಪ ತಡ ಆಗಿದೆ ಅಂತ ಹೇಳಿದರು. ಅದರಂತೆ ನಮ್ಮ 3 ದಿನದಲ್ಲಿ ನಾವು ಚಿಕ್ಕೋಡಿ ತಾಲೂಕಾ ಒಂದು ಘಟಕದ ಪದಾಧಿಕಾರಿಗಳ ಆಯ್ಕೆಯನ್ನು ಶೀಘ್ರದಲ್ಲಿ ಮಾಡಬೇಕಂತ ನಾವು ಜಿಲ್ಲಾ ಘಟಕ ಒಂದು ಸೂಚನೆ ಕೊಟ್ಟಿದೆ. ಈ ಬರುವಂಥ ಒಂದು 15-20 ದಿವಸದೊಳಗೆ ಅದನ್ನು ನಾವು ಪೂರ್ಣಗೊಳಿಸ್ತೀವಿ. ಅದರಂತೆ ನಮ್ಮ ಕಡೆ ಎಲ್ಲ ನಮ್ಮ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಬೇಕಂತೆ ನಮ್ಮ ಸಂಘದ ಒಂದು ನಿರ್ಣಯ ಇದೆ. ಕಳೆದ ಬಾರಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹೋದ್ರಿಂದ ಮತ್ತು ಮಾಧ್ಯಮ ಸಲಹೆಗಾರರಿಗೆ
ಬದಲಾವಣೆ ಆಗಿರೋದು ಸ್ವಲ್ಪ ವಿಳಂಬ ಯಾಕಾಗಿತ್ತಂದ್ರೆ ಏನು ಮಾಡಿದ್ದಾರೆ ಎಲ್ಲ ಪತ್ರಿಕೆ ಗ್ರಾಮೀಣ ಬಸ್ ಪಾಸ್ ಕೊಡಬೇಕಂತೆ ನಮ್ಮ ಸಂಘದಿಂದ ಆಗ್ರಹ ಇದೆ ಸರ್ಕಾರದವ್ರು ಒಂದು ಪತ್ರಿಕೆಗೆ ಒಬ್ಬರು ಇರ್ತಾರೆ. ಅದರಿಂದ ಈ ಒಂದು ತಾಲೂಕಿನಲ್ಲಿ 3 ರಿಂದ 4 ಜನ ಇಲ್ಲಿ ನಾವು ಕಾರ್ಯನಿರ್ವಹಿಸ್ತಾರೆ. ಹಿಂಗಾಗದೆ ಏನಾಗ್ತಾವೋ ಅವ್ರನ್ನೆಲ್ಲರೂ ಈಗ ಒಂದು 400 ಜನರಿಗೆ ರಾಜ್ಯದಾಗ ಇದನ್ನು ಬಸ್ ಪಾಸ್ ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಶಿವಶಂಕರ್ ಹೋಟೆಲ್ದಾಗ ಅರ್ಜಿ ಕಟ್ಟು ಬಸ್ ಪಾಸ್ ಕೊಡಬೇಕಂತೆ ನಮ್ಮ ರಾಜ್ಯ ಸಂಘದವರು ಒಪ್ಪಿಗೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಸಿಗಬೇಕಂತೆ ನಾವು ಎಲ್ಲ ಸಂಘದಿಂದ ಒಂದು ಒತ್ತಾಯ ಮಾಡಿದ್ದೇವೆ. ಅದರಂತೆ ನಮ್ಮ ಈ ಕಾರ್ಯಕ್ರಮ ಇವತ್ತು ಎಲ್ಲರಿಗೂ ಬಂದರೆ ಎಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ಪತ್ರಕರ್ತರಿಗೆ ಖುಷಿಯ ದಿನ. ಯಾಕಂದರೆ ಇವತ್ತು ನಮ್ಮ ಎಲ್ಲ ಪತ್ರಕರ್ತರಿಗೆ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಕೊಟ್ಟಂತಹ ನಮ್ಮ ಮುಖಂಡರಾದ ಜಗದೀಶಣ್ಣ ಕವಟಿಮಠ ಅವರಿಗೆ ಅಭಿನಂದನಾ ಸಮಾರಂಭ ಜೊತೆಗೆ ಇವತ್ತು ಪತ್ರಿಕಾ ದಿನಾಚರಣೆ ಹಾಗೂ ಸದಸ್ಯತ್ವ ಕಾರ್ಡ್ ವಿತರಣೆ ಕಾರ್ಯಕ್ರಮ ಇದು ಒಂದು ಸಂಯುಕ್ತ ಕಾರ್ಯಕ್ರಮ ಆಗಿದೆ. ವಿಶೇಷ ಅಂದರೆ ಪತ್ರಕರ್ತರು ಅಂದರೆ ಸಮಾಜದಲ್ಲಿ ಯಾವುದೇ ಒಳ್ಳೆ ಅಥವಾ ಕೆಟ್ಟು ಇದರ ಸುದ್ದಿಯನ್ನು ಮಾಡಿ ಸಾಮಾಜಿಕ ಸುಧಾರಣೆ ಮಾಡುವ ಪತ್ರಕರ್ತರು. ಡೆಮೋಕ್ರಸಿಯ 4ನೇ ಸ್ತಂಭ ಪತ್ರಿಕೋದ್ಯಮವಾಗಿದೆ. ಇಂತಹ ಪತ್ರಕರ್ತರು ಸದಾ ಸಮಾಜದ ಸುಧಾರಣೆ ಅದೇ ರೀತಿ ಸಮಾಜದ ಒಳ್ಳೆತನಕ್ಕಾಗಿ ಕೆಲಸ ಮಾಡುತ್ತಾರೆ. ಆದರೆ ವಿಶೇಷವಾಗಿ ಪತ್ರಕರ್ತರು ಕೆಲಸ ಮಾಡುವಾಗ ತನ್ನ ಕುಟುಂಬ ಆಗಲಿ ಅಥವಾ ತನ್ನ ಆರೋಗ್ಯ ಕಡೆ ಮಾತ್ರ ನಿರ್ಲಕ್ಷ್ಯ ಮಾಡುತ್ತಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸಂಪಾದನಾ ಸ್ವಾಮೀಜಿ ಮಾತನಾಡಿ, ಪತ್ರಿಕೋದ್ಯಮದಲ್ಲಿ ಸಮಾಜದಲ್ಲಿನ ಶೋಷಣೀಯ ಕೃತ್ಯಗಳನ್ನು ವೈಭವೀಕರಿಸುವ ಬದಲು ಸಮಾಜದ ಉತ್ತಮ ಕಾರ್ಯಗಳು ಹಾಗೂ ಸಕಾರಾತ್ಮಕ ಬೆಳವಣಿಗೆಗಳನ್ನು ಬಿಂಬಿಸುವ ಕೆಲಸ ಪತ್ರಕರ್ತರಿಂದ ಆಗಬೇಕು ಎಂದು ಹೇಳಿದರು. ಪತ್ರಿಕಾ ರಂಗ 3ನೇ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ನಂತರದಲ್ಲಿ ಇರ್ತಕ್ಕಂಥದ್ದು 4ನೇ ಅಂಗ ಇದೆ. ಮತ್ತು ಕಡೆಗಿಂತ ಹರಿತವಾಗಿರ್ತಕ್ಕಂಥದ್ದು ಲೇಖನಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಯಾವುದನ್ನು ಬರೀಬೇಕು, ಯಾವುದನ್ನು ಬರೀಬಾರದು ಕೂಡ ತಿಳ್ಕೊಂಡು ಬರೀಬೇಕು ಅಂತ ಹೇಳಿ, ಏನಾದರೂ ತಪ್ಪುಗಳು ಕಂಡು ಬಂದರೆ ಅವುಗಳನ್ನು ಬರೀಬೇಕು, ಯಾವುದು ಚಲೋ ಅದನ್ನು ಬರೀಬೇಕು. ಈಗ ಚಲೋ ಬರೆದ ಕಡೆಗೆ ಕೆಟ್ಟದ ತೋರಿಸ್ತಾರೆ ಅಂತಕ್ಕಂಥದ್ದನ್ನು ಸಮಾಜದಲ್ಲಿ ಕಂಡು ಬರ್ತದೆ. ಚಲೋ ಕೆಲಸ ಮಾಡಿದ್ದು ಹೋಗ್ಲಿಕ್ಕೆ ಆಗೋದಿಲ್ಲ. ಗಿರೀಶ್ ಗೌರ್ಮೆಂಟ್ ಹೇಳಿದಾಗೆ ಸಾಯಿ ಬರೆದಿದ್ದ ವಾರ್ಷಿಕೋತ್ಸವದಲ್ಲಿ ಪ್ರತಿ ವರ್ಷ ಬಡವರ ಅದರಲ್ಲಿ ದಲಿತರ ಹೆಚ್ಚು ಮದುವೆಗಳ ಹೆಚ್ಚು ಪ್ರಚಾರ ಕೊಡಾಗಿಲ್ಲ. ಅವ್ರು ಕೊಡಬೇಕು ಅನ್ನೋ ಅವಕಾಶವಾಗಿ ನೀವು ಕೊಡಬೇಕು ಅಂತ ಕಲ್ತಾರ ಕೊಡಬೇಕಂತ ಪ್ರಚಾರ ಗೊತ್ತಾಗ ಇಂಥಲ್ಲಿ ಇಂಥ ಕಾರ್ಯ ಹೊಡೆಯುತ್ತದೆ ಅಂತಕ್ಕಂಥದ್ದು. ಆಮೇಲೆ ಇವತ್ತು ಮನೆ ಸಂಸ್ಕೃತಿಗಳು ಭಾಳ ಅಳಿಸ್ಬಿಡ್ತಾವೆ. ತಂದೆ ತಾಯಿಗಳನ್ನು ಮಕ್ಕಳು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ, ತಂದೆ ತಾಯಿಗಳನ್ನು ಗೌರವಿಸೋದಿಲ್ಲ. ಅಂಥವೆಲ್ಲ ಸಮಾಜ ಗೊತ್ತಾಗಬೇಕು ಸಾಯಿ ಬಂದಿರೋದ್ರಿಂದನೇ ತಂದೆ ತಾಯಿ ಪಾತ್ವಜ ಮಕ್ಕಳನ್ನು ಮಾಡಿಸ್ತಾರೆ. ಅವೆಲ್ಲ ಗೊತ್ತಾಗಬೇಕು, ಎಲ್ಲ ಪತ್ರಿಕಾದಲ್ಲಿ ಬರಬೇಕಾಗಲ್ಲ. ಅಂದರೆ ಮಕ್ಕಳ ಸಂಸ್ಕಾರ ಬರೆಸುವಂಥ ಕಾರ್ಯಕ್ರಮ ಮಾಡ್ತಾರೆ. ಪತ್ರಕರ್ತರಿಗೆ ವಿಮಾ ಸೌಲಭ್ಯ ಕಲ್ಪಿಸಿದ ಸಾಯಿ ಸೌಹಾರ್ದ ಅಧ್ಯಕ್ಷ ಜಗದೀಶ ಕವಟಗಿಮಠ ಹಾಗೂ ಉಪಾಧ್ಯಕ್ಷ ಷಡಾಕ್ಷರಿ ಮುಗೇರಿ ಅವರನ್ನು ಸತ್ಕರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾಧ್ಯಮ ಅಕಾಡೆಮಿ ಪುರಸ್ಕೃತ ಸಂಜೀವ ಕಾಂಬಳೆ, ಸಂಘದ ಜಿಲ್ಲಾ ಸಂಚಾಲಕ ಮಹಾದೇವ ಪೂಜೇರಿ ಹಾಗೂ ಜಿಲ್ಲಾ ಗ್ರಂಥಾಲಯದ ಪ್ರಶಸ್ತಿ ಪುರಸ್ಕೃತಿ ವಿಮಲಾ ಚಿನಕೀಕರ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರಿಗೆ ಸದಸ್ಯತ್ವ ಕಾರ್ಡ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕ ಸದಾಶಿವ ಹಾದಿಮನಿ, ಸಾಗರ ಬಿಸ್ಕೂಪ, ಅಕ್ರಂ ಅರ್ಕಾಟಿ, ಚಂದ್ರಶೇಖರ ಚಿನಕೀಕರ, ರವಿ ಮಂಗಾವಿ, ಸುಶಾಂತ ಜಮಖಂಡಿಕರ, ಅನಿಲ ದಲಾಲ, ಸಂತೋಷ ಕಾಮತ, ಅಜಿತ ಸುತಾರ, ಲಾಲಸಾಬ ತಟಗಾರ, ಮಹಾಂತೀಶ ಮಠಪತಿ, ರಾಜು ಸಂಕೀಶ್ವರಿ, ತಾತ್ಯಾಸಾಹಿಬ ಕಾಮತ, ಗುರುನಾಥ ಹಿರಿಮಠ, ರಾಜು ಕೋಳಿ, ಅಣ್ಣಾಸಾಹಿಬ ಕದಮ, ಮಿಯಾಲಾಲ್ ಕಿಲ್ಲೇದಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಧ್ಯಮ ಅಕಾಡೆಮಿ ಪುರಸ್ಕೃತ ಸಂಜೀವ ಕಾಂಬಳಿ ಸ್ವಾಗತಿಸಿದರು. ಮಹಾದೇವ ಪೂಜೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಸವರಾಜ ರೋಖಡೆ ನಿರೂಪಿಸಿದರು. ಡಿಕೆ ಉಪ್ಪಾರ ವಂದಿಸಿದರು.